ಆರ್ ರಘು ಕೌಟಿಲ್ಯ ಅವರಿಗೆ ಭವ್ಯ ಅಭಿನಂದನೆ. ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಯಶಸ್ವಿ. ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಆರ್ ರಘು ಕೌಟಿಲ್ಯ ಅವರಿಗೆ ಕಾಯಕ ಸಮುದಾಯಗಳ ಒಕ್ಕೂಟ ಮೈಸೂರು ವಿಭಾಗದ ವತಿಯಿಂದ ಶನಿವಾರ ನಗರದಲ್ಲಿ ಭವ್ಯ ಅಭಿನಂದನಾ ಸಮಾರಂಭ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ನಗರದ ಜೆಕೆ ಗ್ರೌಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ವಿವಿಧ ಸಮುದಾಯಗಳ ನಾಯಕರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರ್ ರಘು ಕೌಟಿಲ್ಯ ಅವರನ್ನ ಸನ್ಮಾನಿಸಿ ಅಭಿನಂದಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ವಹಿಸಿದ್ದರು. ಸಂಸದರಾದ ಗೋವಿಂದ ಕಾರಜೋಳ, ಡಾಕ್ಟರ್ ಅಶೋಕ್, ವಿಧಾನ ಪರಿಷತ್ ಸದಸ್ಯ ಎಲ್ ರವಿಕುಮಾರ್, ಮಾಜಿ ಸಂಸದ ಬಿ ರಾಮುಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಆರ್ ರಘು ಕೌಟಿಲ್ಯ ಅವರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಸಮಾಜದ ವಿವಿಧ ವರ್ಗಗಳ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಆರ್ ರಘು ಕೌಟಿಲ್ಯ ಅವರು ವಿಧಾನ ಪರಿಷತ್ನಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಪದಾಧಿಕಾರಿಗಳು, ಕಾಯಕ ಸಮುದಾಯಗಳ ಒಕ್ಕೂಟದ ಸದಸ್ಯರು, ಕರ್ನಾಟಕ ಮಡಿವಾಳ ಮಾಚಿದೇವ ಸಮಾಜದ ಅಧ್ಯಕ್ಷ ಮಂಜು ಬಿ ಶೆಟ್ಟಿ, ಶ್ರೀ ಮಹಾರಾಣ ಪ್ರತಾಪ ರಾಜಪೂತ್ ಸಮಾಜ ಟ್ರಸ್ಟ್ ಮೈಸೂರು ಅಧ್ಯಕ್ಷ ಮನೋಹರ್ ಸಿಂಗ್ ಚೌಹಾಣ್, ಕಾರ್ಯದರ್ಶಿ ಮನೋಹರ್ ಸಿಂಗ್ ಬಾಲಾವತ್, ಖಜಾಂಚಿ ಹರಿಸಿಂಗ್ ದೇವಡ, ಸಹ ಖಜಾಂಚಿ ನರೇಂದ್ರ ಸಿಂಗ್ ದೇವಡ ಹಾಗೂ ಮಾಜಿ ಖಜಾಂಚಿ ಗಣಪತ್ ಸಿಂಗ್ ಬಾಲಾವತ್, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಸಮುದಾಯದವರು, ಕಾಯಕ ಸಮುದಾಯದವರು ಅವರೆಲ್ಲರೂ ಅಭಿನಂದನೆ, ಕೃತಜ್ಞತೆ ಸಲ್ಲಿಸ್ತಾರೆ. ಅವರ ಪ್ರೀತಿ ಋಣವನ್ನು ತೀರಿಸುವಂಥ ಜವಾಬ್ದಾರಿ ಮೇಲಿದೆ. ಅದಕ್ಕಾಗಿ ಪ್ರಾಮಾಣಿಕವಾಗಿ ಸಮುದಾಯದೊಂದಿಗೆ ಸಮುದಾಯಗಳನ್ನು ಒಟ್ಟೊಟ್ಟಿಗೆ ಖಂಡಿತ ಜವಾಬ್ದಾರಿ ಹೆಚ್ಚಿದೆ. ಮತ್ತು ಈ ಸಮುದಾಯಗಳನ್ನ ಸಂಘಟನೆ ಮಾಡ್ಬೋದು ಅನ್ನೋಂಥ ಒಂದು ಆತ್ಮವಿಶ್ವಾಸ ನನಗೆ ಹೆಚ್ಚಾಗಿದೆ. ಅಲ್ಲ, ನಮ್ಮ ಉದ್ದೇಶವೇ ಅದಿತ್ತು, ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಸೇರಿಸ್ತಾರೆ. ನಾನು ಕೇವಲ ಯಾವುದೋ ಒಂದು ಸಮುದಾಯಕ್ಕಲ್ಲ, ಎಲ್ಲ ಸಮುದಾಯಗಳು, ಯಾವ ಸಮುದಾಯಗಳಿಗೆ ಶಕ್ತಿ ಇಲ್ಲ, ಅಲ್ಪಸಂಖ್ಯಾತರಿದ್ದಾರೆ, ಅವ್ರಿಗೆ ಸಾಮಾಜಿಕ ಭದ್ರತೆ ಕೊಡಬೇಕು, ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು, ಅವ್ರಿಗೆ ಸೋಷಿಯಲ್ ಜಸ್ಟಿಸ್ ಕೊಡಬೇಕು. ಇದು ನನ್ನ ಉದ್ದೇಶ. ಅದಕ್ಕಾಗಿ ಇವತ್ತು ನಾನು ಹೋರಾಟ ಮಾಡ್ತಿದ್ದೆ. ಪಕ್ಷ ಇವತ್ತು ಅವಕಾಶ ಮಾಡ್ತಿದ್ದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನನಗೆ ಇನ್ನಷ್ಟು ಜವಾಬ್ದಾರಿ ಮತ್ತು ಸ್ಫೂರ್ತಿ ತಂದಿದೆ ಅಂತ ಹೇಳಿ ಬಯಸ್ತೀನಿ. ಕರ್ನಾಟಕ ರಾಜ್ಯ ಕಾಯಕ ಸಮುದಾಯಗಳ ಒಕ್ಕೂಟ ಇವತ್ತೇನು ಮೈಸೂರಿನಲ್ಲಿ ಇದೇ ಮೊದಲ ಬಾರಿಗೆ ನಡೆದಂಥ ಕಾರ್ಯಕ್ರಮ. ಇನ್ನೇ ಮುಂದೆ ಎಲ್ಲರೂ ರಾಜಕೀಯ ಪಕ್ಷಗಳು ನಡೆದಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ 25 ಕಾಯಕ ಸಮುದಾಯಗಳ ಒಕ್ಕೂಟ ಅಂತ ಏನು ಇವತ್ತು ರಾಜಕೀಯವಾಗಿ ನಮ್ಮ ಕಾಯಕ ಸಮುದಾಯಗಳನ್ನ ಹಿಂದುಳಿದು ತಳ್ಳಿಬಿಟ್ಟಿದ್ದಾರೋ, ಈ ನಾವು ಒಗ್ಗಟ್ಟಿನಿಂದ ತೋರಿಸ್ತಾ ಇದ್ದೀವಿ. ನಾವು ಜನಸಂಖ್ಯೆ ಇದ್ದೀವಿ, ನಾವು ಕೂಡ ನಿಮಗೆ ಮತದಾರರಿದ್ದೀವಿ, ನಿಮ್ಮನ್ನ ಸೋಲಿಸೋ ಕೆಪಾಸಿಟಿ ನಮ್ಮಲ್ಲೂ ಇದೆ ಅಂತ ನಾವು ಈ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀವಿ. ಈಗ ಹೆಂಗೆ ಒಂದು ರಾಜಕೀಯವಾಗಿ ಒಬ್ಬರನ್ನ ಆಯ್ಕೆ ಮಾಡಿ ರಘು ಕೌಟಿಲ್ಯ ಸದಸ್ಯರಾಗಿ ಆಯ್ಕೆ ಮಾಡಿ ನಮ್ಮ ಕಾಯಕ ಸಮುದಾಯಗಳ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೋ, ಅದೇ ರೀತಿ ಎಲ್ಲ ಪಕ್ಷದಲ್ಲೂ ಕೂಡ ಒಬ್ಬೊಬ್ಬರು ಕಾಯಕ ಸಮುದಾಯಗಳು ಕೊಡಬೇಕು. ಆವಾಗಲೇ ಆಗ ರಾಜಕೀಯವಾಗಿ ಎಲ್ಲರಿಗೂ ಸಮಾನತೆ ಸಿಗುತ್ತೆ. ಈಗೇನು ಅಂದರೆ ಬರೀ ಏನು ಸಮಾಜ ಜಾಸ್ತಿ ಇದೆ ಅಂತೇಳಿ ಮಾತ್ರ MLAಗಳು MP ಆಗ್ತಾ ಇರೋದು. ಕಾಯಕ ಸಮುದಾಯಗಳು ಕಮ್ಮಿ ಇರುವಂಥದ್ದು ಎಲ್ಲೂ ಯಾವುದೇ ಜಿಲ್ಲೆಯಲ್ಲೂ ಪ್ರಾತಿನಿಧ್ಯ ನೀಡಿಲ್ಲ. ಮುಂದಿನ ವಾರ ಕೂಡ ಅಂಥ ಸಮುದಾಯಗಳನ್ನು ಯಾವುದೇ ಕಾಯಕ ಸಮುದಾಯಗಳು ಒಂದೇ ಸಮುದಾಯ ಅಲ್ಲ, ಅದರಲ್ಲೂ ಒಬ್ಬೊಬ್ಬರನ್ನ ಗುರುತಿಸಿ ಅವ್ರನ್ನ ಒಂದೊಂದು ಆಯ್ಕೆ ಮಾಡಿ ಇಂಥ ರಾಜಕೀಯಕ್ಕೆ ಮುನ್ನಡೆ ಮಾಡೋದ್ರಿಂದ ರಾಜಕೀಯ ಸಮಾನತೆ ಸಿಗುತ್ತೆ, ಆರ್ಥಿಕವಾಗಿ ಶೈಕ್ಷಣಿಕ ಸಿಗುತ್ತೆ. ಇದೇ ರೀತಿ ಇವತ್ತೇನು ಕಾಯಕ ಸಮುದಾಯಗಳ ಕಾರ್ಯಕ್ರಮ ಯಶಸ್ವಿಗೊಳಿತು, ಬೃಹತ್ ಸಂಖ್ಯೆ ಜನ ಸೇರಿದರು. ಇದ್ರ ಮುಖಾಂತರ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಇವರು ಕಾಯಕ ಸಮುದಾಯಗಳನ್ನು ಮತದಾರರ ಬಂಧುಗಳಿದ್ದಾರೆ, ಇವರು ಗಣನೆ ಇದೆ, ಇವ್ರನ್ನ ವಿಶ್ವಾಸ ಪಡೆದು ನಾವು ಸರ್ಕಾರ ರಚನೆ ಮಾಡಬೇಕು ಅಂತ ಇಂಥ ಸಂದರ್ಭದಲ್ಲಿ ಕೂಡ ಅವರು ಯೋಚನೆ ಮಾಡ್ತಾರೆ. ಒಂದೇ ದಿನ ಈಗ 164 ಹಿಂದುಳಿದ ವರ್ಗಗಳ MLAಗಳೇ ಓಟ್ ಆಗಿರೋದು 124 ಸೀಟ್ಗಳಲ್ಲಿ. ಇನ್ನು ಮುಂದೆ ಕೂಡ ಕಾಯಕ ಸಮುದಾಯಗಳಲ್ಲಿ ಏನಿದ್ದಾರೆ ಅವ್ರಿಗೆಲ್ಲ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು ಅಂತ ಈ आज विजय रघु कौटिल्य के जीत हासिल करने पर उनको विजयारंभ समारोह रखा। उसमें उपस्थिति राजस्थान समाज से 300-400 मेंबर आए और बाकी 50-60 हज़ार मेंबर कर्नाटक पब्लिक आई और उनको अभिनंदन किया। और उनको हमारे समाज के लिए हमने उनको हर तरह से सहायता के लिए अवगत कराया। तो उन्होंने हमारे को आश्वासन दिया कि जो भी काम होगा मेरे को आप बोले, मैं आपका काम करूंगा। हर फील्ड में आप अपना समाज रजिस्टर करा के मेरे पास आइए तो मैं आपके समाज की सहायता करूंगा। मैं आपके समाज के और आप समाज भवन का कोई भी जगह लेना हो तो मेरे को बोलना, मैं कहीं भी कोई कोटे से दिला दूंगा आपको। और
जब आप ओबीसी में आते हैं तो उस समाज में आपको जब भवन निर्माण करवाएंगे तो उसमें भी मैं आपकी सहायता करूंगा। उसके करके इतना करके हमारे को आश्वासन दिया। बहुत बहुत रघु कौटिल्या को बहुत बहुत धन्यवाद। हमारे समाज को हमारे को आमंत्रण दिया, उनके लिए बहुत बहुत उनको धन्यवाद। महाराणा प्रताप राजपूत समाज मैसूर, मनोहर सिंह चौहान, मैं